ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿಚನ್ ಮಸ್ತಿ. ಇವತ್ತು ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಮಶ್ರೂಮ್ಸು, ಈರುಳ್ಳಿ ದೊಡ್ಡದು ಒಂದು, ಟೊಮೊಟೊ ಒಂದು, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ 5, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಧನಿಯಾ ಕಾಳು 2 ಸ್ಪೂನು, ಒಣಕೊಬ್ಬರಿ ತುರಿ 1 ಕಪ್ಪು, ಒಗ್ಗರಣೆಗೆ ಸಾಸಿವೆ ಹಾಗೂ ಕರಿಬೇವಿನ ಸೊಪ್ಪು. ಸೊ ಈಗ ಮಸಾಲೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಧನಿಯಾ ಕಾಳು, ಒಣಮೆಣಸಿನ್ಕಾಯಿ, ಒಣಕೊಬ್ಬರಿ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಸೊ ಮಿಕ್ಸಿಗೆ ಧನಿಯಾ ಕಾಳು, ಒಣಕೊಬ್ಬರಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಮಸಾಲೆ ರೆಡಿ ಆಗಿದೆ. ಈಗ ಒಗ್ಗರಣೆ ಇಟ್ಕೊಳ್ಳೋಣ. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಈರುಳ್ಳಿ ಬ್ರೌನ್ ಕಲರ್ ಆದಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಳ್ಳಿ. ಟೇಸ್ಟಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಮಸಾಲೆನ ಚೆನ್ನಾಗಿ ಕುದಿಸಿದ್ದಾದ್ಮೇಲೆ ಲಾಸ್ಟಲ್ಲಿ ಮಶ್ರೂಮ್ಸ್ ಹಾಕ್ಕೊಳ್ಳಿ. ಯಾಕಂದರೆ ಮಶ್ರೂಮ್ಸ್ ಬೇಗ ಬಾಯ್ಲ್ ಆಗುತ್ತೆ. ಸೊ ಅದು ಪೀಸ್ ಹಾಕಿಬಿಡುತ್ತೆ. ಸೊ ಮಸಾಲೆ ಒಂದು 5 ಮಿನಿಟ್ಸ್ ಕುದಿಸ್ಬಿಟ್ಟು ನೆಕ್ಸ್ಟು ಮಶ್ರೂಮ್ಸ್ ಹಾಕ್ಕೊಳ್ಳಿ. ಸೊ ಮಸಾಲೆ ಸ್ವಲ್ಪ ಕುದ್ದಿದೆ. ಈಗ ಇದನ್ನು ದೊಡ್ಡ ಪೀಸ್ ಇರೋದನ್ನು ನಾನು 2 ಪೀಸಾಗಿ ಕಟ್ ಮಾಡಿದ್ದೀನಿ. ಚಿಕ್ಕದೆಲ್ಲ ಹಾಗೆ ಇದೆ. ಇದನ್ನು ಹಾಕಿ ಒಂದು 5 ಮಿನಿಟ್ಸ್ ಕುದಿಸಿ ಸಾಕು. ತುಂಬ ಕುದಿಸಿದ್ರೆ ಅದು ಪೀಸ್ ಆಗಿಬಿಡುತ್ತೆ, ತಿನ್ಲಿಕ್ಕೆ ಬರೋದಿಲ್ಲ. ವಾಟರ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಮಸಾಲೆ ಹಿಡಿಯೋವರೆಗೂ ಒಂದು 5 ಮಿನಿಟ್ಸ್ ಕುದಿಸಿ ಬೆಂದಿದೆಯಾ ಇಲ್ವ ನೋಡಿಕೊಂಡು ಆಫ್ ಮಾಡ್ಕೊಳ್ಳಿ. ಸೊ 5 ಮಿನಿಟ್ಸ್ ಆದಮೇಲೆ ತೆಗೀರಿ. ಸೊ ಒಂದು ಪೀಸ್ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವ. ಸೊ ರೆಡಿ ಆಗಿಬಿಟ್ಟಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತ. ಸೊ ಬಿಸಿ ರೈಸ್ಗೆ ಹಾಗೆ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.